CCTV, ಬಟ್ CCTV ರೆಕಾರ್ಡ್ ಆಗಿಲ್ಲ. ಯಾಕೆ? ಕಳಪೆ ಯಾವುದೋ ತಂದ ಹಾಕ್ತಾ ಕಡೆಗೆ. ನಮ್ಮವರೇ ಮುಖ್ಯಮಂತ್ರಿಗಳು, 7 ವರ್ಷದ ಮುಖ್ಯಮಂತ್ರಿಗಳಿದ್ದಾರೆ, 7 ವರ್ಷ. ಒಂದು ದಿವಸನಾದರೂ ಅದ್ರ ಬಗ್ಗೆ ಒಂದು ರಿವ್ಯೂ. ಅಂದರೆ ಹೌ ದಿ ಗೌರ್ಮೆಂಟ್ ನೆಗ್ಲೆಕ್ಟ್ ದ ಟೂರಿಸಮ್ ಡಿಪಾರ್ಟ್ಮೆಂಟ್. ಟೂರಿಸಮ್ಮೇ ಅನ್ನ ರೀ ನಮಗೆ. ಇಲ್ಲಿ ಮೈಸೂರಲ್ಲಿ ಟೂರಿಸ್ಟ್ ಬರೋದ್ರಿಂದನೇ ಭಾಳ ಹೊಟ್ಟೆ ತುಂಬ್ತಾ ಇದ್ದಾವೆ. ಅವ್ರಿಗೇನು ಕೊಡ್ತಾ ಇದ್ದೀರಾ ಬಂದವ್ರು ನೀವು? ಆಮೇಲೆ ಇಲ್ಲಿ ಸಿಲ್ಕ್ ಮಾಫಿಯಾ, ಅಯ್ಯೋ, ನಮ್ಮ ಸಿಲ್ಕ್ ವಿಲೇಜರ್ಗೆ ಹೋಗಿ ನೀವು, ಅಲ್ಲಿ ಇವತ್ತು ಅಡ್ವಾನ್ಸ್ ಕೊಟ್ಟು ಇನ್ನು 15 ದಿವಸಕ್ಕೆ ಸೀರೆ ಕೊಡ್ತಾನೆ. ಅದು ಪ್ರೊಡಕ್ಷನ್ ಕೂಡ ಆಗ್ತಾ ಇಲ್ಲ. ಬಟ್ ಉದ್ದಕ್ಕೂ ಎಲ್ಲಿ ನೋಡಲಿ, ಯಾವ ಹೋಟ್ಲ್ ನೋಡಿ ಮೈಸೂರು ಸಿಲ್ಕ್ ಇದು ಅಂಗಡಿ ಫೇಕ್. ಹೆಂಗೆ ಹರಾಜು ಆಗ್ತಾ ಇದ್ವಿ ಮೈಸೂರಿನ ಅಂದರೆ, ಅಲ್ಲಿ ಸೀರೆ ತಗೊಂಡು 500 ರೂಪಾಯಿ ಸೀರೆನ 10,000 ರೂಪಾಯಿಗೆ ಮಾರ್ತಾನೆ. 10,000 ರೂಪಾಯಿಗೆ ಮಾರ್ತಾನೆ. ಅಲ್ಲಿ ತೊಗೊಂಡು ಒಂದು ದಿವಸಕ್ಕೆ ನೀರಾಗುತ್ತೆ. ಎಷ್ಟು ಬೈದ್ಕತ್ತರು ಗೊತ್ತಾ? ಇಲ್ಲಿ ಬೇರೆ ಬೇರೆ ರಾಜ್ಯದವ್ರಿಗೆ ಬಂದು ಏನ್ರಿ ಮೈಸೂರಿಯನ್ಸ್ ಆರ್ ಚೀಟರ್ಸ್ ಅಂತಾರೆ. ಇದಕ್ಕಿಂತ ಬೇಕೇನ್ರಿ ಮೈಸೂರಿಗೆ? ಮೈಸೂರಿಯನ್ಸ್ ಆರ್ ಚೀಟರ್ಸ್ ಅಂತಾರೆ. ಯಾರು ಕಂಟ್ರೋಲ್ ಮಾಡೋದು ಇದೆಲ್ಲ? ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಸಿಲ್ಕ್ ಒಬ್ಬ ಆಫೀಸರ್ನ ಇದಕ್ಕೆ ಕಂಟ್ರೋಲರ್ ಒಬ್ಬ ಶಂಕರ್ ಅಂತ ಒಬ್ಬ IAS ಆಫೀಸರ್ನೇ ಅವತ್ತು ಇಲ್ಲಿ ಹಾಕಿತ್ತು. ಸುಮಾರು ಅಂಗಡಿಗಳು ಬಾಗಿಲಾಕ್ಸ್ತಾವ, ಇನ್ಕ್ಲೂಡಿಂಗ್ ನಮ್ಮ ಸಂದೇಶ್ ನಾಗರಾಜ್ ಹೋಟ್ಲ್ ಅಂಗಡಿನೂ ಬಾಗಿಲಾಕ್ಸಿದ್ದಾರೆ. ಇದು ಸರಿ ಇಲ್ಲ ಸರ್, ಇವೆಲ್ಲ ಅಂಗಡಿಗಳಿವೆ. ಯಾರ್ಯಾರು ಇಲ್ಲಿ ಜಿಲ್ಲಾ ಮಂತ್ರಿಗಳಿದ್ದಾರೆ, ಏನು ನನಗೆ ಗೊತ್ತಿಲ್ಲಪ್ಪ ಏನು ಮಾಡ್ತಾವ್ರು. ಇಲ್ಲಿ ಏನೇನು ಆಗ್ತಾ ಇದೆ ನೋಡೋರೇ ಗತಿ ಇಲ್ವಲ್ರಿ ಸ್ವಾಮಿ, ನೋಡೋರೇ ಗತಿ ಇಲ್ವಲ್ಲ. ಒಬ್ಬ ಸುಬ್ರಹ್ಮಣ್ಯಂ ಅಂತ ಅವನೇ ಈಗ ಎಲ್ಲದಕ್ಕೂ ಅರಮನೆ ನಿರ್ವಹಣೆಗೆ ಎಷ್ಟು ರೂಪಾಯಿ ಮಡಗಿದ್ದೀರಾ? ವಾಟ್ ಈಸ್ ಅಲಾಟ್ಮೆಂಟ್? ಅರಮನೆ ನಿರ್ವಹಣೆಗೆ ಈ ದುಡ್ಡು ಎಷ್ಟು ಬರುತ್ತೆ ಗೊತ್ತಿ? ಕನಿಷ್ಠ 5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ ದಿನ 5 ಲಕ್ಷ ರೂಪಾಯಿ ಮೇಲ್ ಕಲೆಕ್ಷನ್. ಕೆಲವೆಲ್ಲ ಅವರೇ ಹಂಗೆ ಫೇಕ್ ಟಿಕೆಟ್ಸ್ಗಳು ಅರಮನೆ ಒಳಗೆ ಹೋಗಕ್ಕೆ ಮಾರಕ್ಕೆ ಜನ ಬಿಟ್ಟವ್ರೆ. ಅಲ್ಲಿ ಒಂದೆಲ್ಲ ನಡೀತಾ ಇದ್ದು ದಂಧೆಗಳು. ಆದ್ದರಿಂದ ನಾನು ಕರ್ನಾಟಕ ಘನ ಸರ್ಕಾರವನ್ನು ವಿನಂತಿ ದಯಮಾಡಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ವತಃ ವಿಶೇಷ ಇದ್ರ ಬಗ್ಗೆ ಗಮನ ತಗೋಬೇಕು. ಮತ್ತು ಭದ್ರತಾ ವ್ಯವಸ್ಥೆ, ಅರಮನೆಯ ಭದ್ರತಾ ವ್ಯವಸ್ಥೆ ನೋಡಿ ಕೆಲವೆಲ್ಲ ಅದು ಉದುರೋಯ್ತಾ ಇದೆ ರೀ. ನೋಡಿ ನಮ್ಮ ಪತ್ರಿಕೆಯವರೇ ಬರೆದವರು, ಮೈಸೂರು ಅರಮನೆ ವರಾಹದ್ವಾರದ ಮೇಲ್ಛಾವಣಿಯ ಕಾಂಕ್ರೀಟ್ ಕುಸಿತ. ಒಂದು ಕಡೆಯಿಂದ ಬೀಳ್ತಾ ಇದೆ, ಪ್ರವೇಶ ಇಲ್ಲದ್ರಿಂದ ತಪ್ಪಿದ ಅಪಾಯ. ಒಂದು ಕಡೆಯಿಂದ ಬಿದ್ದು ಹೋಗ್ತಾ ಇದೆ. ಆಮೇಲೆ ಈಗ ಸ್ವಲ್ಪ 2-3 ತಿಂಗಳಲ್ಲಿ ಅದ್ರ ಮೇಲೊಬ್ಬ ಕೂತ್ಬಿಟ್ಟಿದ್ದ ಅಲ್ಲಿ KR ಸರ್ಕಲಲ್ಲಿ. ಮಹಾರಾಜರ ಮೇಲೆ ಒಬ್ಬ ಕೂತಿದ್ದ, ಹೋಗಿ ಅವಾಗ ಬೀಡಿ ಸೇದಿಸ್ತಾವನೆ ಮಹಾರಾಜರಿಗೆ. ಏನ್ರಿ ಅಲ್ಲಿ ಎಷ್ಟು ಪೊಲೀಸವ್ರು ಇರ್ತಾರೆ, ಅಷ್ಟು ಜನ ಇರ್ತಾರೆ. ಅದಕ್ಕೆ ಮೈಸೂರು ಹೇಳೋರು ಕೇಳೋರಿಲ್ಲ. ಹೇಳೋರು ಕೇಳೋರು ಇಲ್ಲದೆ ಇರೋ ಸ್ಥಿತಿ. ಹೇಳಕ್ಕೊಬ್ಬ ರಾಜ ಇದ್ದಾನೆ, ಅವರೇ ಮುಖ್ಯಮಂತ್ರಿ, ಅವರಿದ್ರೂ ಕೂಡ ಹಿಂಗೆ ಹೇಳೋರು ಕೇಳೋರಿಲ್ಲ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿ ನಾಚಿಕೆಗೇಡಿ. ಇಲ್ಲಿ ಕಾರ್ಪೊರೇಟರ್ಗಳು ಇಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇಲ್ಲ, ಬರೀ ಅಧಿಕಾರಿಗಳ ದರ್ಬಾರು ನಡೀತಾ ಇದೆ. ದರ್ಬಾರು ಇಲ್ಲ. ಅವ್ರು ಬಂದವರೆಲ್ಲ ಪಾಪ ಅವ್ರು ಏನೋ ಕೊಟ್ಟು ಬಂದಿರ್ತಾರೆ, ಆ ಕಲೆಕ್ಷನಲ್ಲಿ ಬ್ಯುಸಿ ಅವರು. ಏನು ಆಮೇಲೆ ಎಂತೆಂಥ ಕಟ್ಟಡಗಳು ಇರುವಂಥದ್ದು. ಮಹಾರಾಜ ಕಾಲೇಜ್, ಮಹಾರಾಣಿ ಕಾಲೇಜ್, ಆಮೇಲಿಂದ ನಮ್ಮ ಯೂನಿವರ್ಸಿಟಿ, ಪಾರಂಪರಿಕ ಕಟ್ಟಡಗಳು ಎಷ್ಟೆಷ್ಟಿದ್ದಾವೆ ಇಲ್ಲಿ. ನಮ್ಮ ವಸಂತ ಮಹಲ್ ಇದಾಗಿ ವಸಂತ ಮಹಲ್ ಈ ಥರದ್ದು ಸುತ್ತ ಬಂದರೆ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಚೀಫ್ ಮಿನಿಸ್ಟರ್ ಕೃಷ್ಣ ಅವ್ರಿಗೆ ಅವತ್ತಿನ ದಿವಸ ಒಂದು ಕಡೆಯಿಂದ ತೋರಿಸ್ಕೊಂಬಂದೆ, ಸರ್ ಹೆರಿಟೇಜ್ ಸಿಟಿ ಅಂತ ಡಿಕ್ಲೇರ್ ಮಾಡಿ, ಇದನ್ನು ಡಿಕ್ಲೇರ್ ಮಾಡಿದ್ರು.
ಹೆರಿಟೇಜ್ ಸಿಟಿ ಅಂತ ಡಿಕ್ಲೇರ್ ಮಾಡಿ ಯುನೆಸ್ಕೋಗೆ ನಾವು ಬರೆದು ಯುನೆಸ್ಕೋ ಕನ್ಸಿಡರ್ ಮೈಸೂರು ನಗರವನ್ನು ಯುನೆಸ್ಕೋದವರು ಪಾರಂಪರಿಕ ನಗರ ಮೈಸೂರು ಡಿಕ್ಲೇರ್ ಆಗಿದೆ. ಬಟ್ ಅದ್ರ ಜೊತೆ ಕರೆಸ್ಪಾಂಡ್ ಮಾಡಿ ಫಂಡ್ಸ್ ತರಿಸೋರಿಲ್ಲ. ಇದು ಗೊತ್ತಿದೆಯೋ ಇಲ್ವೋ ಕಡೆ ನಮ್ಮ ಜಿಲ್ಲಾ ಮಂತ್ರಿ ಇದೇನು ಅಂತ ತಮ್ಗೆಲ್ಲರೂ ಗೊತ್ತಿರ್ಬೋದು. ಅವಾಗಲೇ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಹಾರಾಜರು ಸ್ಟ್ಯಾಚ್ಯೂ ಹತ್ರ ಬದನೆಕಾಯಿ ಕುಂಬಳಕಾಯಿ ಮಾರಕ್ಕೆ ಕೊಟ್ಟಿದ್ರು ಜನ. ಅವಾಗ ನೀವು ಎಲ್ಲ ಸಹಾಯ ಮಾಡಿ ಇಡೀ ಮೀಡಿಯಾದು. ಚಂದ್ರಶೇಖರ್ ಅಂತ ಪೊಲೀಸ್ ಕಮಿಷನರ್ ನಾ ಹೇಳಿದೆ ನೋಡಿ, ಇವತ್ತು ರಾತ್ರಿಯಿಂದನೇ ಇಲ್ಲಿ ಯಾರು ತರಕಾರಿ ಮಾಡ್ಬೋದು. ಅವತ್ತು ರಾತ್ರಿನೇ ಇಡೀ ಪೊಲೀಸ್ ಹಾಕ್ತು, ಬೆಳಗ್ಗೆ ಬಂದು ಹಾಕಿ ಇಲ್ಲ ಅಂದರೆ ಮಹಾರಾಜರ ಸ್ಟ್ಯಾಚ್ಯೂ ಹತ್ರನೇ ಕುಂಬಳಕಾಯಿ ಬದನೆಕಾಯಿ ಮಾರಕ್ಕೆ ಕೊಟ್ಟಿದ್ರು ಜನ. ಯಾರಿದು ಏನಪ್ಪ ನನಗೆ ಅರ್ಥ ಆಗಲ್ಲ. ಮೈಸೂರು ನಗರ, ಮೈಸೂರು ಜಿಲ್ಲೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಪರಿಸ್ಥಿತಿಗೆ ಕಾರಣ ಏನು? ಅವತ್ತಿನ ದಿವಸಕ್ಕೆ 7-8 ಫೈರ್ ಬ್ರಿಗೇಡ್, ಅದು ಕೂಡ ಪಾರಂಪರಿಕ, ಅದೇನಾಗಿದೆ ಇವತ್ತು? ಬಿದ್ದೋಯ್ತು. ಅದನ್ನು ಕೇಳೋರು ಇಲ್ಲ. ಪಾರಂಪರಿಕ ನಗರ ಸ್ಲಮ್ ಸಿಟಿ. ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ, ಸರ್ಕಾರನ ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಇವು ಭಾಳ ಗಂಭೀರವಾಗಿ ಮೈಸೂರು ನಗರನ ತಗೋಬೇಕು. ಹೀಲಿಯಂ ಗ್ಯಾಸ್ ಬೆಲೂನಲ್ಲಿ ಮಾಡ್ತಾನೆ ಅಂತ ಅಂದರೆ ಏನು ಇದು ಕಥೆ ಇದೆ? ಅವನು ಯಾವ ಲೈಸೆನ್ಸ್ ತೊಗೊಂಡಿದ್ದ, ಏನು ತೊಗೊಂಡಿದ್ದ? ಯಾರೇನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು, ಯಾರೇನು ಬೇಕು. ನಿಜ, ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು. ಅವ್ರಿಗೆಲ್ಲ ಒಂದು ಬೇರೆ ಜಾಗ ಮಾಡಿ ಅವ್ರಿಗೊಂದು ಲೈಸೆನ್ಸ್, ಅವ್ರಿಗೊಂದು ಇನ್ಶೂರೆನ್ಸು, ಒಂದು ID ಕಾರ್ಡು ಇವೆಲ್ಲ ಕೊಡಿ, ಗೌರವಿತವಾಗಿ ಮಾಡ್ರಪ್ಪ ಅಂತಂತಂದು ಹೇಳಿ. ನಾನು ಭಾಳ ದೇಶಗಳು ನೋಡಿದ್ದೀನಿ, ಅರಮನೆಗಳು ನಮ್ಮಂಥ ಅರಮನೆ ಈ ಜಗತ್ತಲ್ಲಿ ಇಲ್ಲ. ಬಟ್ ಇವತ್ತು ಯಾವ ಜಗತ್ತಲ್ಲಿ ಈ ಥರ ಬೇಜವಾಬ್ದಾರಿಯಾಗಿ ಇದನ್ನು ಸ್ವೀಕಾರ ಮಾಡೋ ದೇಶ ಯಾವುದು? ಎಲ್ಲಿಯೂ ಕೂಡ ಅರಮನೆ ಒಳಗೆ ಬಿಡಲ್ಲ, ಹೊರಗಡೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಗ್ಲಾಸ್ಗಳು ಹಾಕಿರ್ತಾರೆ. ಇಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಒಳಗಡೆ ಹೋಗ್ಬಿಟ್ಟು ಯಾರು ಏನು ಬೇಕಾದ್ರೂ ತಗೊಂಡೋಗ್ಬೋದು. ಯಾರೇನು ಸ್ಫೋಟಕಗಳು ಇಟ್ಟು ಯಾರಿಗೆ ಗೊತ್ತು? ಒಂದು ದಿವಸ ಇಟ್ಟು ಸ್ಫೋಟ ಮಾಡಿಬಿಟ್ಟು ಇದನ್ನು ಅರಮನೆನ ಧ್ವಂಸ ಮಾಡಿಬಿಟ್ರಿ ಯಾರನ್ನು ಕೇಳ್ತೀರಾ? ಯಾರು ಜವಾಬ್ದಾರರು? ನಾನಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ಮೊನ್ನೆ ಆಗಿರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ನಾವು ಮೈಸೂರು ಜನ ತಗೊಂಡಿದ್ದೀವಿ. ಬಟ್ ಸರ್ಕಾರ ತಗೋಬೇಕು, ಗಂಭೀರವಾಗಿ ಸರ್ಕಾರ ತಗೋಬೇಕು ಅಂತಂದು ಹೇಳಿ ನಾನು ಮುಖ್ಯಮಂತ್ರಿಗಳನ್ನ, ಮಂತ್ರಿಗಳನ್ನ, ನಮ್ಮ ರಾಜಕಾರಣಿ ಸ್ನೇಹಿತರುಗಳನ್ನ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ಟೂರಿಸಂ ಮಿನಿಸ್ಟ್ರು ನಾನು HK ಪಾಟೀಲ್ರಿಗೆ ದಯವಿಟ್ಟು ಒಂದು ಮೀಟಿಂಗ್ ಕರೀತಿದ್ದರು ಮೈಸೂರಿನಲ್ಲಿ. ನಮ್ಮ ಮಾಧ್ಯಮದವರು, ರಾಜಕಾರಣಿಗಳು, ಅರಮನೆ ಬಗ್ಗೆ ಗೊತ್ತಿರುವಂಥವ್ರು ದಯಮಾಡಿ ಒಂದು ಮೀಟಿಂಗ್ ಮಾಡಿ ಹೇಗೆ ಮಾಡಬೇಕು. ಜನ ಇದ್ದಾರೆ, ಸಲಹೆ ಕೊಡೋಕ್ಕೆ ಭಾಳ ಜನ ಇದ್ದಾರೆ, ಅದ್ರ ಬಗ್ಗೆ ಅನುಭವ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹಾಗಾದ್ರೆ ತಕ್ಷಣವೇ ತಾವು ಬರಬೇಕಿಲ್ಲಿ. ಯಾರು ಭಾಳ ಜನ ಇದ್ದಾರೆ, ಅದ್ರ ಬಗ್ಗೆ ಅನುಭವ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹಾಗಾದ್ರೆ ತಕ್ಷಣವೇ ತಾವು ಬರಬೇಕಿಲ್ಲಿ. ಯಾರು? ಟೂರಿಸಂ ಮಿನಿಸ್ಟರ್, ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್, ಆಮೇಲೆ ನಮ್ಮ ಯಾವುದು ಹೆರಿಟೇಜ್ ಕಮಿಷನರ್. ನಾವು ಪಾಪ ಒಬ್ಬ ಇಂಪಾರ್ಟೆಂಟ್ ಜನ ಇರಲಿ ಅಂತ ನಮ್ಮ ವಿಜಯ ಭಾಸ್ಕರ್ನೇ ಕಮಿಷನರ್ ಹಾಕ್ಸಿದ್ದೆ ಇಲ್ಲಿ. ಹೆರಿಟೇಜ್ ಕಮಿಷನ್ ಹಿ ಮಸ್ಟ್ ಆಲ್ಸೋ ವಿಸಿಟ್, ಇದನ್ನು ಬರಬೇಕು. ಇಷ್ಟೆಲ್ಲ ಜನಗಳು ಬಂದು ಇದನ್ನು ಮಹಾದೇವಪ್ಪನವರೇ, ತಾವು ಜಿಲ್ಲಾ ಮಂತ್ರಿಗಳಿದ್ದಾರೆ, ತಕ್ಷಣ ಒಂದು ಮೀಟಿಂಗ್ ಕರೀರಿ. ಟೂರಿಸಂ ಮಿನಿಸ್ಟರ್, ಟೂರಿಸಂ ಸೆಕ್ರೆಟರಿ, ಟೂರಿಸಂ ಡೈರೆಕ್ಟರ್ ಆ್ಯಂಡ್ ಕಮಿಷನರ್, ಕನ್ನಡ ಆ್ಯಂಡ್ ಕಲ್ಚರ್ ಮಂತ್ರಿ, ಅದಕ್ಕೆ ಸಂಬಂಧಪಟ್ಟವರು, ಹೆರಿಟೇಜ್ ಕಮಿಷನರ್, ಇವೆಲ್ಲ ಕರೆದು, ನಮ್ಮ ಮಾಧ್ಯಮದ ಸ್ನೇಹಿತರುಗಳೆಲ್ಲ ಕರೆದು ಒಂದು ಸಭೆನ ದಯವಿಟ್ಟು ಮಾಡಿ ಮುಂದೆ ಹೀಗಾಗದಂತೆ ನೋಡ್ಕೋಬೇಕು, ಎಚ್ಚರ ವಹಿಸಬೇಕು. ಮತ್ತು ಆ ಭದ್ರತಾ ವೈಫಲ್ಯಗಳನ್ನು ಹೇಗೆ ಮುಚ್ಚುವಂಥದ್ದು, ಹೇಗೆ ಮಾಡಬೇಕು. ದುಡ್ಡಿದೆ ನಮ್ಮ ಹತ್ರ, ಅರಮನೆ ಮಂಡಳಿಯಲ್ಲಿ ದುಡ್ಡಿದೆ. ನೀವು ಯಾರ್ಯಾರಿಗೋ ಬೆಳ್ಳಿ ತಟ್ಟೆ, ಚಿನ್ನದ ತಟ್ಟೆ ಕೊಟ್ಬಿಡ್ತಾವನ್ನ ಬಂದವ್ರಿಗೆಲ್ಲ
ಮತ್ತು ನೋಡ್ರಿ ಹೆಂಗಿದೆ ಅಂತಂದರೆ ಏನು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅವನ ಹತ್ರ ಗೊತ್ತಿಲ್ಲ. ಆ ಸುಬ್ರಹ್ಮಣ್ಯನ್ ಅವನನ್ನು ಮತ್ತೆ 3 ವರ್ಷಗಳ ಕಾಲ ಮುಂದುವರಿಸೋ, ಅವ್ನು ರಿಟೈರ್ ಆಗ್ತಾವನೆ, 3 ವರ್ಷಗಳ ಕಾಲ ಅವನ ಅವಧಿಯನ್ನು ವಿಸ್ತರಿಸೋದಕ್ಕೆ ಎಲ್ಲ ವ್ಯಾಪಾರ ರೆಡಿ ಆಗೋದು. ಅದೇನಾದರೂ ಒಂದು ವೇಳೆ ಆದರೆ ಅದು ಬೇರೆ ವಿಚಾರ ಆಗುತ್ತೆ. ಯಾಕೆ ಜನನೇ ಇಲ್ವೇ? ನಮ್ಮಲ್ಲಿ ಅಧಿಕಾರಿಗಳಿಲ್ವೇ? ಅನುಭಾವಿಕರು, ಸತ್ಯವಂತರು ಮತ್ತು ಪ್ರಾಮಾಣಿಕವಾಗಿರುವಂಥ ಅಧಿಕಾರಿಗಳಿಲ್ವೇ? ಹಾಕಿ ತಗೊಂಬಂದು ನೀವು ಇಲ್ಲಿವರೆಗೆ ಅರಮನೆ ಬಾಗಿಲಾಕ್ಬಿಡ್ತಾರ? ಹಾಂ, ಏನ್ರಿ ಇದೆಲ್ಲ? ತೂ ದುಡ್ಡಿಗೆ ಮೈಸೂರನ್ನೇ ಮಾರಿಬಿಡ್ತಾ ಇದ್ದೀರಲ್ಲಪ್ಪ ನೀವು. ಹಾಂ, ನೋ. ಚೀಫ್ ಸೆಕ್ರೆಟರಿ, ಅರಮನೆ ಮಂಡಳಿ ಅಧ್ಯಕ್ಷರು, ನಾನು ಮೊನ್ನೆನೂ ಮೀಟ್ ಮಾಡಿದ್ವಿ ಅವ್ರನ್ನ. ಎಲ್ಲಿ? ನಾನು ಬೆಳಗಾಮಲ್ಲಿ ಅಮ್ಮನ ಭೇಟಿ ಮಾಡಿ ಹೇಳಿದ್ದೀನಿ, ಏನಮ್ಮ ಯಾರು ಕೇಳೋದಿಲ್ವ ಅದನ್ನು. ಏನು ವಾಟ್ ಕ್ಯಾನ್ ಐ ಡೂ ಸರ್ ಅಂತೇಳಿ. ಅರೆ, ಇನ್ಸ್ಟ್ರಕ್ಟ್ ಯುವರ್ ಡಿ ಸಿ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್. ವಾಟ್ ದ ಡಿ ಸಿ ಇಸ್ ಡೂಯಿಂಗ್ ಹಿಯರ್, ವಾಟ್ ದ ಪೊಲೀಸ್ ಕಮಿಷನರ್ ಇಸ್ ಡೂಯಿಂಗ್ ಹಿಯರ್. ಹಿಂಗೆಲ್ಲ ಜವಾಬ್ದಾರಿ ಇರೋ ಅಧಿಕಾರಿಗಳು ಯಾರಿಗೂ ಜವಾಬ್ದಾರಿ ಇಲ್ಲ ಅಂದರೆ ಹೇಗೆ? ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಏನು ಈ ವಯಸ್ಸಾದ ಮೇಲೆ ಯಾಕೋ ನೆನಪು ಹಾರ್ತಾ ಇದೆ. ಆಮೇಲೆ ಇದಾದ ಇನ್ನೂ ಅಹಿಂದ ಸಮ್ಮೇಳನ ಮಾಡ್ತಾವೆ ಮೈಸೂರಲ್ಲಿ ಜನವರಿನಲ್ಲಿ. ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಈ ಸಿದ್ದರಾಮಯ್ಯ ಕಾಂಗ್ರೆಸ್ಸು ಯಾವ ಪಾರ್ಟಿನಪ್ಪ ನೀನು? ಯಾವ ಪಾರ್ಟಿ? ಈ ಕಾಂಗ್ರೆಸ್ ಅನ್ನೋದೇ ಅರ್ಥ ಆಗಿಲ್ವಲ್ರಿ ನಿಮಗೆ? ನಿಮ್ಮನ್ನು ನಾವು ಕರ್ಕೊಂಬಂದ್ವಲ್ಲ ಕಾಂಗ್ರೆಸ್ಸೇ ಅಹಿಂದ. ಯಾಕೆ ನೀವು ಕಾಂಗ್ರೆಸ್ಸಲ್ಲಿ ಇದ್ದವರಲ್ಲ, ಕಾಂಗ್ರೆಸ್ಸಿನ ಬೈದವರು ಉದ್ದಕ್ಕೂ. ಒಬ್ಬ ಕಾಂಗ್ರೆಸ್ ನಾಯಕನ ಕೈಗೆ ಅಥವಾ ಒಬ್ಬ ಕಾರ್ಯಕರ್ತನ ಕೈಗೆ ಭಾಷಣ ಮಾಡುವಂಥ ಒಂದು ಮೈಕ್ ಕೊಟ್ಟು ಅವನು ಎಲ್ಲಿ ಶುರು ಮಾಡ್ತಾನೆ? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಮಹಿಳೆಯರೇ. ಕಾಂಗ್ರೆಸ್ ಇಟ್ ಸೆಲ್ಫ್ ಅಹಿಂದ ಸಮ್ಮೇಳನ ಮಾಡ್ತಾರಂತೆ, ಕಾಂಗ್ರೆಸ್ ಬಾಗ್ಲಾಕಿಸ್ತಾರಂತೆ. ವಾಟ್ಸಪ್ ನಿಮ್ಗೆ 7.5 ವರ್ಷ ನಿಮಗೆ ಮುಖ್ಯಮಂತ್ರಿ, 2 ಸಾರಿ ವಿರೋಧ ಪಕ್ಷದ ನಾಯಕ, ಹಣಕಾಸು ಇವೆಲ್ಲ ಆಗಿದ್ದಕ್ಕೆ ನಿಮ್ಗೆ ಕಾಂಗ್ರೆಸ್ ಕೊಟ್ಟಕ್ಕೆ ಕಾಂಗ್ರೆಸ್ನ ಬಾಗ್ಲಾಕ್ಸ್ತೀಯಲ್ಲಪ್ಪ. ನಿಮ್ಗೆ ಒಳ್ಳೇದಾಗ್ತದೆ. ಕಾಂಗ್ರೆಸ್ನೇ ಬಾಗ್ಲಾಕ್ಸ್ತಾ ಇದ್ರಿ ಸಿದ್ದರಾಮಯ್ಯ. ಇದು ನಾನು ಹೇಳ್ತಾನೆ ಇದ್ದೀನಿ. ಈ ಕಾಂಗ್ರೆಸ್ ಯಾರಾದರೂ ಒಬ್ಬ ಮಾತಾಡ್ತಾವ್ರೇನ್ರಿ? ಕಾಂಗ್ರೆಸ್ನವರು, ಹಳೆ ಕಾಂಗ್ರೆಸ್ನವರು ಒಳಗೆ ಕೊರಗ್ತಾವ್ರೆ. ಕಾಂಗ್ರೆಸ್ ಹೋಗ್ಬಿಡ್ತಲ್ಲ, ಕಾಂಗ್ರೆಸ್ ಹೋಗ್ಬಿಡ್ತು. ಎದ್ದಿನ ಧೈರ್ಯವಾಗಿ ಮಾತಾಡೋ ಗಂಡಸ್ತನ ಇರೋನು ಯಾವುದು? ಏನ್ರಿ ಬಂದಿರೋದು ನಿಮ್ಗೆ? ಎಂತೆಂಥವ್ರು? ಅಯ್ಯೋ, ಮೈಸೂರು ಯಾರು? ಸಾವುಕಾರ ಚೆನ್ನೈನವರು, HM ಚನ್ನಬಸಪ್ಪನವರು, ಎಂಥ ಪುಟ್ಟಸ್ವಾಮಿಯವರು, ನಮ್ಮ ನಂಜನಗೂಡಿನ ಇವರು ಶಿವಯ್ಯನವರು, ಎಂತೆಂಥ ಕಾಂಗ್ರೆಸ್ ನಾಯಕರು ಇಲ್ಲಿದ್ದರು ಮೈಸೂರಲ್ಲಿ. ದೇವರಾಜ್ ಅರಸ್. ಅಯ್ಯೋ ದೇವ, ಯಾರಿಗೂ ಏನೇನು ಜವಾಬ್ದಾರಿ ಅಂತೇಳಿ. ಅದೇ ಕಾಂಗ್ರೆಸ್ಸಿನ ಋಣ ಇದೆ ನಿಮ್ಮ ಮೇಲೆ. ಕಾಂಗ್ರೆಸ್ ನಾನು JDS ಅಧ್ಯಕ್ಷ ಆದಾಗಲೇ ಹೇಳಿದೆ. JDS ಅಧ್ಯಕ್ಷ ಆದಾಗಲೇ ನಮ್ಗೆ ಕೇಳಿದ್ರು ಪತ್ರಿಕೆಯವರು, ಜೆಂಡ ಹಿಡ್ಕೊಂಡು ಕೂತಿದ್ದೆ. ಏನು ಸರ್ ನೀವು 40-45 ವರ್ಷ ಅಲ್ಲಿ ಹಿಡ್ಕೊಂಡು ಕೂತಿದ್ರು? ಹೌದಪ್ಪ, ಕಾಂಗ್ರೆಸ್ ನನ್ನ ತಾಯಿ, ಇಂದಿರಾ ಗಾಂಧಿ ನನ್ನ ತಾಯಿ. ಜೆಂಡರ್ ಇದಷ್ಟೇ, ಜೆಂಡ ಬದಲಾವಣೆ ಆಗ್ತಿರ್ತದೆ. ಹಾಗೆ ಇವತ್ತು ಕಾಂಗ್ರೆಸ್ಸನ್ನು ಕೂಡ ಕೇಳೋರಿಲ್ಲ ಹೇಳೋರಿಲ್ಲ, ಆ ಪರಿಸ್ಥಿತಿಗೆ ಕಾಂಗ್ರೆಸ್ ಆಡಳಿತ ನಡೆಸಿದವ್ರು ಮಾಡ್ತಾರೆ ಅಂದರೆ ಏನ್ರಿ? ಅವಮಾನ ಆಯಿತು, ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಆಯಿತು. ಹಾಂ, ಥ್ಯಾಂಕ್ ಯು ಸರ್. ಅವ್ರನ್ನೇ ಕೇಳೋದು, ನಾವು ಹೇಳ್ದೋ ಕೊಡಿದ್ದೆ. ಯಾಕೆಂದರೆ DKನೂ ಕೂಡ ಆ ಪಾರ್ಟಿಗೆ ದುಡಿದಿರೋನ್ರಿ. ನಾವೆಲ್ಲ 1980ನೇ ಇಸ್ವಿಯಲ್ಲಿ ಯೂತ್ ಕಾಂಗ್ರೆಸ್ಸಿಂದನೂ ಬಂದೆವು. 74-75ರಲ್ಲಿ ನಾವೆಲ್ಲ ಯೂತ್ ಕಾಂಗ್ರೆಸ್ ಆಫೀಸ್ ಬೇಯರ್ಸ್ ಆಗಿ ಸ್ಟೇಟ್ ಅಲ್ಲಿಂದ ದುಡ್ಕೊಂಡು ಬಂದವರು. ಈಗ ನಾನು ಎಲ್ಲೇ ಇರಲಿ, ನನಗೆ ಯಾಕೆಂದರೆ ಕಾಂಗ್ರೆಸ್ ಅಂದರೆ ಎಲ್ಲೋ ಒಂದು ಕಡೆ ಅದು ಋಣ ಇದೆ ನಮಗೆಲ್ಲ. ಹಾಗಾಗಿ DK ಕಾಂಗ್ರೆಸ್ಗಾಗಿ ಈಗ DK ಬಂದರೆ
ಯಾವ ಊರಿಗೆ ಹೋದ್ರು ಒಂದು 50 ಹುಡುಗರು ಬರ್ತಾರೆ ಕಾಂಗ್ರೆಸ್ನವ್ರು, ಯಾವುದೋ ಜಾತಿಯವರಲ್ಲ, ಕಾಂಗ್ರೆಸ್ನವ್ರು. ಹಂಗೆ ಡಿ ಕಾಂಗ್ರೆಸ್ಗೋಸ್ಕರ ದುಡಿದಾನೆ, ಕಾಂಗ್ರೆಸ್ ಕಟ್ಟಿದ್ದಾನೆ, ಕಾಂಗ್ರೆಸ್ಗೋಸ್ಕರ ಹಲವಾರು ಹಣ ಖರ್ಚು ಮಾಡ್ಕೊಂಡಿದ್ದಾನೆ. ಒಂದು ಅವಕಾಶ ಕೊಡಿ. ಜನತಂತ್ರ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಕೂತ್ಕೊಳ್ಳೋಕೆ ಮಹಾರಾಜ ಅಲ್ಲ. ಹಿಂದೆ ಒಂದ್ಸಲ ಪತ್ರ ಬಂದಿದೆ ಹೈಕಮಾಂಡ್ಗೆ ಸಿಎಂ ವಿಚಾರವಾಗಿ. ಈಗ ಈ ಪರಿಸ್ಥಿತಿಯಲ್ಲಿ ಬರೆಯುವಂತ ಇದೆಯಾ? ಈ ಕಾಗದ ಓದಕ್ಕೆ ಪುರ್ಸೊತ್ತಿರೋರು ಯಾರು? ಕಾಗದ ಓದಕ್ಕೆ ರಾಹುಲ್ ಗಾಂಧಿಗೂ ಪುರ್ಸೊತ್ತಿಲ್ಲ. ಸಿದ್ದರಾಮಯ್ಯ ಪೂರ ಓದೋದೇ ಇಲ್ವಲ್ಲ ಇವ್ರಿಗೆ. ಅಧ್ಯಕ್ಷರು ಖರ್ಗೆ ನಮ್ಮ ರಾಜ್ಯದವರೇ ಇದಾರಲ್ಲ ಅಂತ. ಇದ್ದಾರೆ, ನಮ್ಮ ರಾಜ್ಯದವರು ಇದ್ದಾರೆ. ನಮ್ಮ ಖರ್ಗೆನೆ ಹೈಕಮಾಂಡ್ ತಿಳಿಸ್ತೀನಿ. ನಾನು ಹೈಕಮಾಂಡ್ ಅಂತ ಹೇಳೋ ಧೈರ್ಯ ಇಲ್ಲ ಖರ್ಗೆ ಅವ್ರಿಗೆ. ಏನು ಸಚ್ ಎ ಸೀನಿಯರ್ ಫೆಲೋ. ಈಗ ನೋಡಿ, ಇವರು ದಲಿತ ಮುಖ್ಯಮಂತ್ರಿ ಅಂತಾರಲ್ಲ, ತಿರುಗಿ ಮಾತಾಡ್ತಾರೆ. ಈಗ ಇದೇ DK ಶಿವಕುಮಾರ್ನ ಕೇಳಿದ್ರು ಒಂದ್ಸತಿ, ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಬಿಟ್ಕೊಡ್ತೀರಾ ನೀವು? ಬೇಸ್ ಮಾಡಿ ಸರ್, ನನಗೆ ಬೇಡ ಅಂತ. ಆ ಉದಾರತ್ವ ಇಲ್ವಲ್ರಿ? ಅವತ್ತೇ ಹೇಳ್ದ, ಮಾಡಿ ನೀವು ಖರ್ಗೆ ಸಾಹೇಬರು ನೀವು ಮುಖ್ಯಮಂತ್ರಿ ಮಾಡೋದಾದ್ರೆ ನಾನು ರೆಡಿ, ನಾನು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ನಲ್ಲಿ. ಯಾರು